ಮೈಸೂರು ರಾಜರಿಗೆ ಅಲಮೇಲಮ್ಮ ತುಂಬಾ ನೋವಿನಿಂದ ಶಾಪ ಕೊಟ್ಟಿದ್ದು ಯಾಕೆ? ಹಾಗಾದ್ರೆ ಈ ಅಲಮೇಲಮ್ಮ ಯಾರು? ಶಾಪ ಕೊಡುವಷ್ಟರ ಮಟ್ಟಕ್ಕೆ ಮೈಸೂರು ರಾಜರು ಅವಳಿಗೆ ಅನ್ಯಾಯವನ್ನಾದ್ರೂ ಏನ್ ಮಾಡಿದ್ರು? ಅಲಮೇಲಮ್ಮ ಕಾವೇರಿ ನದಿಗೆ ಹಾರಿ ಪ್ರಾಣ ಬಿಟ್ಟದ್ದು ಯಾಕೆ? ಅಷ್ಟಕ್ಕೂ ಆ ಅಲಮೇಲಮ್ಮ ಕೊಟ್ಟಂತ ಘನಘೋರ ಶಾಪವಾದ್ರೂ ಏನು ಅನ್ನುವಂತ ಇತಿಹಾಸದ ಗರ್ಭದೊಳಗಡೆ ಅಡಗಿ ಕುಳಿತಿರುವಂತ ಆ ರೋಚಕ ಕಥೆಯನ್ನ ಇವತ್ತು ನಿಮ್ಮ ಮುಂದೆ ಬಿಚ್ಚಿಡ್ತಿದ್ದೀನಿ. ಶ್ರೀರಂಗಪಟ್ಟಣವನ್ನ ಶ್ರೀರಂಗರಾಯ ಅನ್ನೋಂತ ಒಬ್ಬ ರಾಜ ಆಳ್ತಾ ಇದ್ದ. ಆಗಿನ್ನು ಶ್ರೀರಂಗಪಟ್ಟಣ ಮೈಸೂರು ಸಂಸ್ಥಾನಕ್ಕೆ ಸೇರಿರ್ಲಿಲ್ಲ, ಬದಲಾಗಿ ವಿಜಯನಗರ ಅರಸರ ಆಳ್ವಿಕೆಯಲ್ಲಿತ್ತು. ಹಾಗಾಗಿ ಶ್ರೀರಂಗಪಟ್ಟಣವನ್ನ ಆಳುತ್ತಿದ್ದ ರಾಜ ಶ್ರೀರಂಗರಾಯನ ಪತ್ನಿಯೇ ಅಲಮೇಲಮ್ಮ. ಹೀಗಿರುವಾಗ ರಾಜ ಶ್ರೀರಂಗರಾಯನಿಗೆ ಬೆನ್ನುಪಾಣಿ ಮತ್ತು ಸಂಧಿವಾತ ಕಾಯಿಲೆಗಳು ಬಂದು ಬಿಡುತ್ತವೆ. ಅಂದ್ರೆ ಕೀಲುಗಳಲ್ಲಿ ನೋವು, ಉರಿಯೂತ, ಗಾಯ, ಬೆನ್ನು ನೋವು ಇದೆಲ್ಲವೂ ಶುರುವಾಗುತ್ತೆ. ಈ ಕಾಯಿಲೆ ಎಷ್ಟು ಭಯಾನಕ ಅಂದ್ರೆ ಇದು ರಾಜರುಗಳಿಗೇನೆ ಹೆಚ್ಚಾಗಿ ಬರ್ತಾ ಇತ್ತು. ಇದರಿಂದ ಆ ಕಾಯಿಲೆಯನ್ನ ರಾಜರ ಕಾಯಿಲೆ ಅಂತಾನೆ ಕರಿತಾ ಇದ್ರು. ಆ ಕಾಯಿಲೆ ಎಷ್ಟು ಹೆಚ್ಚಾಯ್ತು ಅಂದ್ರೆ ರಾಜ ಶ್ರೀರಂಗರಾಯ ಇನ್ನು ಬದುಕೋದೇ ಕಷ್ಟ ಅನ್ನೋಷ್ಟರ ಮಟ್ಟಕ್ಕೆ ಹೆಚ್ಚಾಗ್ಬಿಡುತ್ತೆ. ಆಗ ಕೆಲ ಜ್ಯೋತಿಷ್ಯರು ತಲಕಾಡಿಗೆ ಒಂದೊಮ್ಮೆ ಹೋಗಿ ಬನ್ನಿ, ಎಲ್ಲವೂ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಹೀಗಾಗಿ ಆ ಕಾಯಿಲೆಯ ನಿವಾರಣೆಗಾಗಿ ಅಂತ ಶ್ರೀರಂಗರಾಯ ತನ್ನ ಪತ್ನಿ ಅಲಮೇಲಮ್ಮನ ಜೊತೆಗೆ ತಲಕಾಡಿನ ಶ್ರೀ ವೈದ್ಯನಾಥೇಶ್ವರ ದೇವಸ್ಥಾನಕ್ಕೆ ಹೋಗ್ತಾರೆ. ಅಲ್ಲಿ ಪೂಜೆ ಇನ್ನಿತರ ಕಾರ್ಯಗಳನ್ನ ಮಾಡಿಸಿದ್ರೂ ಯಾವುದೇ ಪ್ರಯೋಜನವಾಗಲಿಲ್ಲ. ಅಷ್ಟರಲ್ಲಿ ಕಾಯಿಲೆ ತುಂಬಾ ಅತಿಯಾಗಿ ರಾಜ ಶ್ರೀರಂಗರಾಯ ಸಾವನ್ನಪ್ತಾನೆ. ಶ್ರೀರಂಗಪಟ್ಟಣವನ್ನ ತನ್ನ ವಶಕ್ಕೆ ಪಡ್ಕೋಬೇಕು ಅಂತ ಮೈಸೂರು ಒಡೆಯರು ಮುಂಚೆಯಿಂದನೂ ಕಾಯ್ತಾ ಇದ್ರು. ರಾಜ ಶ್ರೀರಂಗರಾಯ ಸಾವನ್ನಪ್ಪಿರೋ ವಿಷಯ ಗೊತ್ತಾಗಿ ಅವರ ಮೇಲೆ ದಾಳಿ ಮಾಡೋಕೆ ಇದೇ ಸರಿಯಾದ ಸಮಯ ಅಂತ ಅನ್ಕೊಂಡ್ರು. ಅದೇ ರೀತಿ ಶ್ರೀರಂಗಪಟ್ಟಣದ ಮೇಲೆ ದಾಳಿ ಮಾಡಿ ಶ್ರೀರಂಗಪಟ್ಟಣವನ್ನ ಆಕ್ರಮಿಸಿಕೊಳ್ತಾರೆ. ಆಗ ಸಾವನ್ನಪ್ಪಿದ್ದ ರಾಜ ಶ್ರೀರಂಗರಾಯನ ಪತ್ನಿ ಅಲಮೇಲಮ್ಮ ಮತ್ತೆ ಶ್ರೀರಂಗಪಟ್ಟಣಕ್ಕೆ ಹೋಗಲು ಸಾಧ್ಯವಾಗದೆ ತಲಕಾಡಿನಲ್ಲೇ ಉಳಿದುಕೊಳ್ತಾಳೆ. ಅಲಮೇಲಮ್ಮನ ಬಳಿ ಸಾಕಷ್ಟು ಚಿನ್ನ ಒಡವೆಗಳು ಇದ್ವು. ಅದನ್ನ ಅವಳು ತುಂಬಾ ಇಷ್ಟಪಡ್ತಾ ಇದ್ಲು. ಜೊತೆಗೆ ಶ್ರೀರಂಗಪಟ್ಟಣದಲ್ಲಿದ್ದ ದೇವಸ್ಥಾನದ ರಂಗನಾಥ ಸ್ವಾಮಿಯ ಮಡದಿ ರಂಗನಾಯಕಿಯ ಭಕ್ತೆಯಾಗಿದ್ಲು. ಹೀಗಾಗಿ ವಾರದಲ್ಲಿ 2 ದಿನ ಪೂಜೆ ನಡೆಯುವಾಗ ದೇವಿಯ ಅಲಂಕಾರಕ್ಕೆ ಅಂತ ತನ್ನ ಬಳಿ ಇರುವಂತ ಎಲ್ಲಾ ಆಭರಣಗಳನ್ನ ಕೊಡ್ತಾ ಇದ್ಲು. ಪೂಜೆ ಮುಗಿದ ನಂತರ ಆ ಒಡವೆಗಳನ್ನ ಮತ್ತೆ ಅಲಮೇಲಮ್ಮನಿಗೆ ಕೊಡಲಾಗ್ತಿತ್ತು. ಈ ರೀತಿ ಅಲಮೇಲಮ್ಮನ ಬಳಿ ಸಾಕಷ್ಟು ಚಿನ್ನದ ಒಡವೆಗಳಿದ್ವು. ಗಂಡ ಸಾವನ್ನಪ್ಪಿದ್ಮೇಲೆ ವಿಧವೆಯಾಗಿ ಅವಳು ತಲಕಾಡಿನಲ್ಲೇ ವಾಸ ಮಾಡ್ತಾ ಇದ್ಲು. ಆಗಿನ ಕಾಲದಲ್ಲಿ ವಿಧವೆಯರು ಚಿನ್ನ ಒಡವೆಗಳನ್ನ ಧರಿಸಬಾರ್ದು ಅನ್ನೋ ಪದ್ಧತಿ ಇತ್ತು. ಹೀಗಾಗಿ ದೇವಸ್ಥಾನದವರ ತಲೆಯಲ್ಲಿ ಒಂದು ಕೆಟ್ಟ ಆಲೋಚನೆ ಬಂತು. ಅದೇನೆಂದ್ರೆ ಅಲಮೇಲಮ್ಮ ಇನ್ನು ಒಡವೆಗಳನ್ನ ಧರಿಸುವ ಹಾಗಿಲ್ಲ. ಅವಳ ನಂತರ ಅದು ಅವಳ ಮಕ್ಕಳಿಗೆ ಸೇರುತ್ತೆ ಅಂದ್ರೆ ಅವಳಿಗೆ ಮಕ್ಕಳೂ ಇರಲಿಲ್ಲ. ಹೀಗಾಗಿ ಆ ಎಲ್ಲಾ ಒಡವೆಗಳನ್ನ ದೇವಸ್ಥಾನದ ವಶಕ್ಕೆ ತೆಗೆದುಕೊಂಡು ಬಿಡಬೇಕು ಅಂತ ಅನ್ಕೊಂಡ್ರು. ಇದರಿಂದ ನೇರವಾಗಿ ಮೈಸೂರು ಒಡೆಯರಾಗಿದ್ದ ರಾಜ ಒಡೆಯರ್ ಬಳಿ ಇದೆಲ್ಲವನ್ನೂ ತಿಳಿಸಿದ್ರು. ಇದು ರಾಜ ಒಡೆಯರ್ಗೂ ಸರಿ ಅನ್ಸುತ್ತೆ. ಆಗ ತಮ್ಮ ರಾಜಭಟರನ್ನ ಕರೆದು ಅಲಮೇಲಮ್ಮನ ಹತ್ತಿರ ಮನವಿ ಮಾಡಿ ನವರಾತ್ರಿ ಉತ್ಸವಕ್ಕೆ ದೇವರಿಗೆ ಅಲಂಕರಿಸೋದಕ್ಕೆ ಅಂತ ಆ ಒಡವೆಗಳನ್ನ ತೆಗೆದುಕೊಂಡು ಬನ್ನಿ ಅಂತ ಆಜ್ಞೆ ಮಾಡ್ತಾರೆ. ಅದೇ ರೀತಿ ಒಡೆಯರ ಮಾತಿನಂತೆ ಸೈನಿಕರು ಅಲಮೇಲಮ್ಮ ವಾಸಿಸುತ್ತಿದ್ದಂತ ತಲಕಾಡಿಗೆ ಹೋಗಿ ನಿಮ್ಮಲ್ಲಿರುವ ಒಡವೆಗಳನ್ನ ಕೊಡಿ, ದೇವರಿಗೆ ಅಲಂಕರಿಸಬೇಕು, ಇದು ಒಡೆಯರ ಆಜ್ಞೆ ಅಂತ ಹೇಳ್ತಾರೆ. ಆದ್ರೆ ಒಡವೆಗಳ ಮೇಲೆ ತುಂಬಾ ಪ್ರೀತಿ ಹೊಂದಿದ್ದ ಅಲಮೇಲಮ್ಮ ಅದನ್ನ ಕೊಡಲು ಒಪ್ಕೊಳ್ಳಿಲ್ಲ. ಈ ವಿಷಯವನ್ನ ಕೇಳಿದ ಒಡೆಯರು ಸೈನಿಕರಿಗೆ ಅಲಮೇಲಮ್ಮನ ಬಳಿ ಇರುವಂತ ಒಡವೆಗಳನ್ನ ಬಲವಂತವಾಗಿನೇ ಕಿತ್ಕೊಂಡು ಬನ್ನಿ ಅಂತ ಆಜ್ಞೆ ಮಾಡ್ತಾರೆ. ಅದರಂತೆ ಸೈನಿಕರು ಅಲಮೇಲಮ್ಮನ ಬಳಿ ಒಡವೆಗಳನ್ನ ಬಲವಂತವಾಗಿ ಕಿತ್ಕೊಳ್ಳೋದಿಕ್ಕೆ ಹೋದಾಗ ಅಲಮೇಲಮ್ಮ ತಪ್ಪಿಸ್ಕೊಂಡು ಮಾಲಾಂಗಿಯ ಕಡೆಗೆ ಓಡಿ ಹೋಗ್ತಾಳೆ. ಆದ್ರೂ ಸೈನಿಕರು ಅವಳನ್ನ ಬೆನ್ನಟ್ಟುತ್ತಾರೆ. ಆದ್ರೆ ಕಾವೇರಿ ನದಿಯ ತೀರದಲ್ಲಿ ಸಿಕ್ಕಾಕೊಂಡ್ಲು. ಅಲಮೇಲಮ್ಮನಿಗೆ ಅವರಿಂದ ತಪ್ಪಿಸ್ಕೊಂಡು ಮುಂದೆ ಸಾಗೋಕೆ ಸಾಧ್ಯವಾಗಲಿಲ್ಲ. ಆಗಲೂ ಸಹ ತನ್ನ ಬಳಿ ಇದ್ದಂತ ಒಡವೆಗಳನ್ನ ಕೊಡೋಕೆ ತಯಾರಿರಲಿಲ್ಲ. ಬೇರೆ ದಾರಿ ಕಾಣದೆ ಆಕೆ ಅತಿಯಾದ ಕೋಪ ಮತ್ತು ನೋವಿನಿಂದ ಮಾಲಾಂಗಿ ಮಡುವಾಗಿ ತಲಕಾಡು ಮರಳಾಗಿ ಮೈಸೂರು ಅರಸರಿಗೆ ಮಕ್ಕಳಾಗದಿರಲಿ ಎಂದು ಶಾಪ ನೀಡಿ ತನ್ನಲ್ಲಿದ್ದ ಒಡವೆ ಗಂಟಿನ ಜೊತೆಗೆ ಕಾವೇರಿ ನದಿಗೆ ಹಾರಿ ಪ್ರಾಣ ಬಿಡುತ್ತಾಳೆ.
ಒಂದು ವೇಳೆ ನಾನು ದೇವಿ ರಂಗನಾಯಕಿಯ ನಿಜವಾದ ಭಕ್ತಿಯಾಗಿದ್ರೆ, ನಾನು ನಿಜವಾದ ಪತಿವ್ರತಿಯಾಗಿದ್ರೆ ನಾನು ಕೊಟ್ಟ ಶಾಪ ನಿಜವಾಗಲಿ ಎಂದು ನೋವಿನಿಂದ ಹೇಳಿ ನದಿಗೆ ಹರಿದ್ಲು. ಅವಳು ಮಹಾರಾಜರಿಗೆ ಕೊಟ್ಟಂತ ಆ ಘೋರ ಶಾಪವನ್ನ ಕೇಳಿ ಒಡವೆಗಳನ್ನ ಕಿತ್ಕೊಳ್ಳೋದಿಕ್ಕೆ ಅಂತ ಬಂದಿದ್ದ ಸೈನಿಕರೇ ಆತಂಕಕ್ಕೆ ಒಳಗಾಗಿದ್ರು. ಅಲಮೇಲಮ್ಮ ಕೊಟ್ಟ ಶಾಪದ ವಿಷಯವನ್ನ ಸೈನಿಕರು ಒಡೆಯರ್ಗೆ ತಿಳಿಸಿದಾಗ ಒಡೆಯರ್ ಅದರ ಬಗ್ಗೆ ಕೇರ್ ಮಾಡದೆ ನಿರ್ಲಕ್ಷ್ಯ ಮಾಡ್ತಾರೆ. ಆದ್ರೆ ಕಾಲ ಕಳೆಯುತ್ತಾ ಹೋದಂತೆ ಅಲಮೇಲಮ್ಮನ ಶಾಪ ನಿಜವಾಗುತ್ತಾ ಹೋಯಿತು. ಅವಳ ಶಾಪದ ಪ್ರಭಾವ ಎನ್ನುವಂತೆ ಒಂದು ಕಾಲದಲ್ಲಿ ಸಂಪತ್ಭರಿತವಾಗಿದ್ದಂತ ತಲಕಾಡು ಬರೀ ಮರಳು ತುಂಬಿದ ಪ್ರದೇಶವಾಯಿತು. ಅನೇಕ ದೇವಸ್ಥಾನಗಳು ಇಲ್ಲಿ ಮರಳಿನಿಂದಲೇ ತುಂಬಿ ಹೋಗಿವೆ. ಹಾಗೆಯೇ ಇದರ ಸಮೀಪದ ಮಾಲಂಗಿ ಕೂಡ ಮಡುವಾಗಿ ಭಯಂಕರ ಪ್ರಪಾತವಾಗಿದೆ. ಅಲಮೇಲಮ್ಮ ಪ್ರಾಣ ಬಿಟ್ಟ ಕಾವೇರಿ ನದಿಯಲ್ಲಿ ದೊಡ್ಡ ದೊಡ್ಡ ಸುಳಿಗಳು ನಿರ್ಮಾಣವಾಗಿವೆ. ಇನ್ನು ಕೊನೆಯ ಶಾಪದಂತೆ ಆ ನಂತರ ಮೈಸೂರು ರಾಜರಿಗೆ ಮಕ್ಕಳು ಆಗ್ಲೇ ಇಲ್ಲ. ಅವರು ದತ್ತು ಪಡೆದಂತವರಿಗೆ ಮಾತ್ರ ಮಕ್ಕಳಾಗ್ತಿದೆ. ನಂತರ ಆ ಮಕ್ಕಳು ಬೆಳೆದು ಮಹಾರಾಜರಾದ್ಮೇಲೆ ಅವರಿಗೆ ಮಕ್ಕಳಾಗದೆ ಬೇರೆಯವರನ್ನ ಮಕ್ಕಳಾಗಿ ದತ್ತು ಪಡೆಯುವಂತ ಪರಿಸ್ಥಿತಿ ಎದುರಾಯಿತು. ಈಗ ಶ್ರೀಕಂಠದತ್ತ ಒಡೆಯರ್ಗೆ ಮಕ್ಕಳು ಇರಲಿಲ್ಲ ಅಂತ ಯದುವೀರವರನ್ನ ದತ್ತು ಪಡೆಯಲಾಗಿದೆ. ದತ್ತು ಮಗನಾದಂಥ ಯದುವೀರವರಿಗೆ ಮಕ್ಕಳಾಗಿದೆ. ಆದರೆ ಮುಂದೆ ಆ ಮಗು ಒಡೆಯರಾದಾಗ ಅದಕ್ಕೆ ಶಾಪದಂತೆ ಮಕ್ಕಳಾಗೋದು ಕಷ್ಟ ಅಂತ ಹೇಳಲಾಗುತ್ತೆ. ಈ ಅಲಮೇಲಮ್ಮನ ಶಾಪವನ್ನ ಒಡೆಯರ್ ಮೊದಲು ನಿರ್ಲಕ್ಷ್ಯ ಮಾಡಿದ್ರು. ಆದ್ರೆ ಅನಂತರ ಆ ಶಾಪ ನಿಧಾನವಾಗಿ ಪ್ರಭಾವ ಬೀರ್ತಿದೆ ಅಂತ ನಂಬಿಕೆ ಬಂದು ಅಲಮೇಲಮ್ಮನ ಶಾಪದ ನಿವಾರಣೆಗಾಗಿ ಅಂತಾನೆ ಅಲಮೇಲಮ್ಮನ ಚಿನ್ನದ ವಿಗ್ರಹವೊಂದನ್ನ ಮಾಡಿಸಿ ಅವರ ಕಾಲದಿಂದಲೇ ನವರಾತ್ರಿ ಹಬ್ಬದಲ್ಲಿ ಅದಕ್ಕೆ ವಿಶೇಷ ಪೂಜೆ ಸಲ್ಲಿಸುವ ಸಂಪ್ರದಾಯವನ್ನ ಜಾರಿಗೆ ತಂದರು ಎನ್ನಲಾಗಿದೆ. ಅಲ್ಲಿಂದ ಇಲ್ಲಿಯವರೆಗೂ ನಿರಂತರವಾಗಿ ಪೂಜೆ ನಡೆದುಕೊಂಡು ಬಂದಿದೆ. ವಿಜ್ಞಾನದ ಪ್ರಕಾರ ನೋಡೋದಾದ್ರೆ ಈ ಶಾಪವೆಲ್ಲ ಸುಳ್ಳು ಅಂತ ಹೇಳಲಾಗುತ್ತೆ. ಆದ್ರೆ ಒಡೆಯರ್ ಕುಟುಂಬದ ವಂಶಾವಳಿ ನೋಡಿದ್ರೆ ಇಲ್ಲಿಯವರೆಗೂ ಸುಮಾರು 7 ಜನ ಒಡೆಯರ್ ದತ್ತುಪುತ್ರರೇ ಆಗಿದ್ದಾರೆ. ಈ ರೀತಿಯಲ್ಲಿ ನೋಡಿದ್ರೆ ಅಲಮೇಲಮ್ಮ ಕೊಟ್ಟ ಶಾಪ ಮೈಸೂರು ಒಡೆಯರ್ ಕುಟುಂಬದಲ್ಲಿ ಪ್ರಭಾವ ಬೀರ್ತಿದೆ ಅಂತ ನಂಬಿಕೆ ಬರೋದೇ ಹೆಚ್ಚು. ಪತಿಯನ್ನ ಕಳ್ಕೊಂಡು ನೋವಿನಲ್ಲಿದ್ದ ಅಲಮೇಲಮ್ಮನಿಗೆ ಅವಳ ಒಡವೆಯನ್ನ ಬಲವಂತವಾಗಿ ಕಿತ್ಕೊಳ್ಳೋದಿಕ್ಕೆ ಪ್ರಯತ್ನ ಮಾಡಿದ್ದು ಅಷ್ಟೇ ಅಲ್ಲದೆ ಅವರ ಶ್ರೀರಂಗಪಟ್ಟಣವನ್ನ ಕಿತ್ಕೊಂಡಿದ್ದು ಕೂಡ ಮತ್ತೊಂದು ರೀತಿಯಲ್ಲಿ ಇನ್ನೂ ಹೆಚ್ಚು ನೋವನ್ನುಂಟು ಮಾಡಿತ್ತು ಅಂತ ಅನ್ಸುತ್ತೆ. ಕೊನೆಗೆ ಆ ನೋವಲ್ಲೇ ಅವಳು ಕೂಡ ಕಾವೇರಿ ನದಿಗೆ ಹಾರಿ ಪ್ರಾಣ ಬಿಟ್ಟಿದ್ಲು. ಅವಳ ಆ ನೋವೇ ಮೈಸೂರು ರಾಜರಿಗೆ ಘನಘೋರ ಶಾಪವಾಗಿ ಬದಲಾಯ್ತಾ ಗೊತ್ತಿಲ್ಲ. ನಿಮ್ಮ ಪ್ರಕಾರ ಮೈಸೂರು ರಾಜರಿಗೆ ಅಲಮೇಲಮ್ಮನ ಶಾಪ ನಿಜವಾಗಿಯೂ ತಟ್ಟಿದ್ಯಾ? ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆಯನ್ನ ಮಾತ್ರ. ಎನಿವೇ, ಥ್ಯಾಂಕ್ ಯು ಫಾರ್ ವಾಚಿಂಗ್.